ಲಿಕ್ವಿಡ್ ಕ್ಯಾರೆಕ್ಟರ್ ಒಂದು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಖತ್ತು ಇಷ್ಟ ನನಗೆ. ಆ ಸಿನಿಮಾ ಕೂಡ ಇಷ್ಟ ನನಗೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೇವರಿಯಸ್. ಗೈಸ್, ಪೆಡಿ ಟ್ರೇಲರ್ ನೋಡ್ಕೊಂಡ್ಬಂದೆ. ನಿಜಕ್ಕೂ ಬೇಜಾರಾಗೋಯ್ತು. ಏನಕ್ಕೆ ಅಂತ ಟ್ರೇಲರ್ ನೋಡ್ಕೊಂಡೆ ನಿಮಗೆ ತಿಳಿಸ್ತೀನಿ. ಜೊತೆಗೆ 4 ಜನ ಫೇವ್ರೆಟ್ ಆ್ಯಕ್ಟರ್ಗಳು ಅವ್ರೆ, ಅದಕ್ಕೋಸ್ಕರ ನೋಡಿದೆ ಟ್ರೇಲರ್ನ. ನಿಜಕ್ಕೂ ನಿಮಗೂ ಕೂಡ ಸರಿ ಅನಿಸುತ್ತೆ. ಕರೆಕ್ಟಾಗಿ ವಿಡಿಯೋನ ಫುಲ್ಲಾಗಿ ನೋಡಿ, ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನಿಜ ಬೇಜಾರಾಯಿತು. ನಿಮಗೂ ಏನು ಅನಿಸುತ್ತೆ ಇದನ್ನು ನೋಡ್ಬಿಟ್ಟು ನನ್ನ ಕಮೆಂಟಾಗಿ ತಿಳಿಸ್ಬೇಕು. ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮಗೆಲ್ಲ ಸ್ವಾಗತ ಗುರು. ಬನ್ನಿ ಟ್ರೇಲರ್ನ ನೋಡ್ಕೊಂಬರೋಣ. ಎಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೇವ್ರೆಟ್ ಪ್ಲೇ ಬದಲಾಗ್ತಿದೆ ಹೊರತು ಫೇವ್ರೆಟ್ ಪ್ಲೇಯರ್ ಬದಲಾಗ್ತಿಲ್ವಲ್ಲ. ಪೆದ್ದಿ ಈ ಏರಿಯಾದಲ್ಲಿ ಏನಾದ್ರೂ ಅದು ದೇವ್ರ ಹೆಸರು. ನನ್ನ ಫೇವ್ರೆಟ್ ಕ್ರಿಕೆಟರ್. ಓಕೆ, ಇವನು ಕ್ರಿಕೆಟ್ ಪ್ಲೇಯರು, ಅದ್ರ ಸಖತ್ತಾಗಿ ಆಡ್ತಾನೆ. ಅಲ್ಲಿ ಫೇವ್ರೆಟ್ ಪ್ಲೇಯರ್ ಅಂತವ್ರೆ. ಎಲ್ಲರಿಗೂ ಫೇವ್ರೆಟ್ ಅಂತೆ. ಫೇವ್ರೆಟ್ ಹೆಸರು ಚೇಂಜ್ ಆಗ್ತಿಲ್ವಂತೆ ಅಂತ ಕ್ರಿಕೆಟರ್ ಅಂತೆ. ನೋಡೋಣ. ಪೆದ್ದಿ ಸರ್. ಫೇವ್ರೆಟ್ ರೆಸ್ಲರ್ ಪೆದ್ದಿ ಸರ್. ರೆಸ್ಲರು ಪೆದ್ದಿ ಅಂತ. ಕ್ರಿಕೆಟರ್ ಆಯ್ತು, ಈಗ ರೆಸ್ಲರ್. ನನ್ನ ಫೇವ್ರೆಟ್ ಅನ್ನೋದು ಕೂಡ ಪೆದ್ದಿ ಸರ್. ಹುಡುಗರಿಗೆ ಪೆದ್ದಿ ಗುಡಿಯಲ್ಲಿರೋ ದೇವರೆಲ್ಲ ಕ್ರಿಕೆಟರು, ರೆಸ್ಲರು, ರನ್ನರು, ಅಥ್ಲೆಟು 3 ಏರಿಯಾದಲ್ಲಿ ಅವನೇ. ಎಲ್ಲದೂ ಅವನೇ ಓಡೋದು, ಎಲ್ಲದೂ ಅವನೇ ಮಾಡೋದು, ಎಲ್ಲದೂ ಅವನೇ ಸಖತ್ತಾಗಿ ಆಡೋದು. ನೋಡೋಣ. ಓಡೋದು ಅವನೇ, ಫೈಟಿಂಗ್ ಮಾಡೋದು ಅವನೇ, ಕ್ರಿಕೆಟ್ ಆಡೋದು ಅವನೇ. ಆಲ್ರೌಂಡರು. ನೋಡೋಣ. ಗ್ರೌಂಡ್ ಅಲ್ಲಿರೋ ದೇವರು. ಆಟನೇ ನನ್ನ ಪೊಗರು. ಸುಲ್ತಾನ್ ನೋಡಿದ್ವಿ, ಪೈಲ್ವಾನ್ ಕೂಡ ನೋಡಿದ್ವಿ. ಅದರಲ್ಲೂ ಇದೆ ಎತ್ತಾಕೋದು, ಕುಸ್ತಿ. ಸರಿನಾ? ಇನ್ನು ಅಥ್ಲೆಟ್ ಅಂತವ್ರೆ, ಹೇಳ್ತೀನಿ ಬನ್ನಿ. ಆಕಾಶದಿಂದ ಚುಕ್ಕಿಗಳು ಉದುರು ಬೀಳುತ್ತೆ ಅಂತಾರಲ್ಲ. ಇವರು ಪೆಡ್ಡಿ ಸಿನಿಮಾದಲ್ಲಿ ಅಚ್ಚಿಯಮ್ಮ ಕ್ಯಾರೆಕ್ಟರ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಇವರು ಬ್ಯಾಕ್ಗ್ರೌಂಡ್ ಏನಪ್ಪಾ ಅಂದರೆ, ಆ ಸಿನಿಮಾದಲ್ಲಿ ಲೋಕಲ್ ಏನಿರ್ತಾರೆ ಲೀಡರು, ಅವ್ರ ಮಗಳಾಗಿರ್ತಾರಲ್ಲಂತೆ. ಇದು ಅವ್ರ ಕ್ಯಾರೆಕ್ಟರು, ಹಾಗೆ ಕ್ಯಾರೆಕ್ಟರ್ ನೇಮು. ನೆಕ್ಸ್ಟ್ ನೋಡೋಣ. ಒಂದು ಚುಕ್ಕೆ ಏನಾದ್ರೂ ವಿಜಯನಗರದಾಗ ಊರಲ್ಲಿ ಬಿದ್ದೈತೇನಾ? ಮುಖ ಮುಖ ಡೈಲಾಗ್ಸ್ ಎಲ್ಲ ಸಾಕಾಗಿದೆ. ಚುಕ್ಕೆ ಆಕಾಶದಿಂದ ಒಂದು ಮಿಸ್ ಆಗಿ ಇಲ್ಲಿ ಬಿದ್ದುಬಿಟ್ಟೈತೆ ಅಂತ. ಆ್ಯಕ್ಚುಲಿ ಈ ಥರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಏನು ಈಸಿ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ಬಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಾಮ್ ಚರಣ್ ಈ ಸಿನಿಮಾದಲ್ಲಿ. ಬಗಳಾದ ನಿಲ್ಸಲೇ, ಕಿತ್ತೋಗಿರೋ ಚಾಡಿ ಎಲ್ಲ ಹೇಳ್ಬೇಡ. ಅಲ್ಲಿನ ವಿಲೇಜ್ ಗರ್ಲ್ ಆಗಿ, ಅಲ್ಲಿನ ಲೋಕಲ್ ಲೀಡರ್ ಮಗಳಾಗಿ ಫುಲ್ಲು ಹಬ್ಬ ಇವ್ರದೇ. ಮುಂದಿನ ಕ್ಯಾರೆಕ್ಟ್ರು ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಗಳು ಬರ್ತವೆ. ಅದು ನನಗೆ ಬಾಲಿವುಡ್ಡಿಂದನೂ ಆಗ್ಬೋದು, ನಮ್ಮ ಸ್ಯಾಂಡಲ್ವುಡ್ಡಿಂದನೂ ಆಗ್ಬೋದು. ಸೌತಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ತೋರಿಸ್ಬಿಟ್ಟು ಆ ಕ್ಯಾರೆಕ್ಟರ್ ಏನನ್ನೋದು ಕೂಡ ಹೇಳ್ತೀನಿ ಬನ್ನಿ. ನನಗೆ ಆಟ ಗೆಲ್ಲೋದಲ್ಲ, ಬದುಕದ್ ಮುಖ್ಯ. ಸಖತ್. ಆ್ಯಕ್ಚುಲಿ ಇವರು ಕುಸ್ತಿಪಟುಗೆ ಕೋಚ್ ಥರ ಕಾಣಿಸ್ತಿದ್ದಾರೆ ನನಗೆ. ಆಲ್ಮೋಸ್ಟ್ ನನ್ನ 90% ಅದೇನೇ ಆಗುತ್ತೆ. ಇವರ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಗೌರ್ ನಾಯ್ಡು ಅಂತ. ಇವರು ಪೆಡ್ಡಿಗೆ ನನ್ನ ಅಂದಾಜು ಇವರು ಕೋಚ್ ಆಗಿರ್ತಾರೆ. ಗೈಸ್, ಹೇಳ್ತಲ್ವಾ ಫೇವ್ರೆಟ್ ಕ್ಯಾರೆಕ್ಟರು ಬಂದರೆ ನೋಡಿ. ದಿವ್ಯೇಂದು ಶರ್ಮಾ ಅಂತ ಗೊತ್ತಿರಲ್ಲ, ಸೌತ್ ಸಿನಿಮಾ ನೋಡೋರಿಗೆ, ನಾರ್ತ್ ನೋಡೋರಿಗೆ ಗೊತ್ತಿರುತ್ತೆ. ಲಿಕ್ವಿಡ್ ಕ್ಯಾರೆಕ್ಟರ್ ಒಂದು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಖತ್ತು ಇಷ್ಟ ನನಗೆ. ಆ ಸಿನಿಮಾ ಕೂಡ ಇಷ್ಟ ನನಗೆ. ಪ್ಯಾರ್ ಕಿ ಪಂಚನಾಮ ಪಾರ್ಟ್ 1 ಅಂತ. ಸಖತ್ ಆ್ಯಕ್ಟ್ರ್ ಗುರು ಮಾತ್ರ. ಇವ್ರದ್ದು ಇನ್ನೊಂದು ಮಾಸ್ ಸಿನಿಮಾ ಕೂಡ ಇದೆ, ಅದು ಸೂಪರ್ ಆಗಿದೆ. ನೀವು ಹೋಗಿ ಇವ್ರ ಬಗ್ಗೆ ಸರ್ಚ್ ಮಾಡಿ, ನಾನು ಹೇಳೋದಕ್ಕಿಂತ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ರಾಮ್ ಬುಜ್ಜಿ ಅಂತ ಈ ಸಿನಿಮಾದಲ್ಲಿ. ನನ್ನ ಪ್ರಕಾರ ಇವ್ರು ತೋರಿಸಿರೋ ರೀತಿ ನೋಡಿದ್ರೆ, ಯಾಕಂದರೆ ಅಲ್ಲಿ ಕ್ರಿಕೆಟ್ ಪ್ಲೇಯರು ಚೆನ್ನಾಗಿ ಆಡ್ತಾನೆ ಅಂತ ರಾಮ್ ಚರಣ್ಗೆ ತೋರಿಸಿದ್ರು. ಈಗ ಅವ್ರಿಗೆ ಟಕ್ಕರ್ ಕೊಡೋಕೆ ಒಬ್ಬ ಬೇಕಲ್ವಾ, ಅದಕ್ಕೆ ಇವರು. ಜಗಪತಿ ಬಾಬು, ಇವ್ರ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಅಪ್ಪಲ ಸೂರ್ಯ ಅಂತ ಮಾಡುತ್ತವ್ರೆ. ಸೊ ಇವ್ರೇನೋ ಒಂಥರ ವಿಲೇಜ್ ಕ್ಯಾರೆಕ್ಟರ್ ತೋರಿಸ್ತಿದ್ದಾರೆ, ಅಲ್ಲಿ ವಿಲೇಜ್ ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ತಿದ್ದಾರೆ. ಏನು ಕತೆ ಮುಂದೆ ನೋಡೋಣ ಹೆಂಗೋಗುತ್ತೆ. ಅವನಿಗೆ ಒಟ್ಟಿನಲ್ಲಿ ಕಾಟ ಕೊಡಕ್ಕೆ ಇವ್ರು ಬರ್ತಾರೆ. ಪೈಲ್ವಾನಲ್ಲೂ ಸೇಮ್ ಸುದೀಪ್ ಅವ್ರು ಹಿಂಗೆ ಮಾಡಿರೋದು. ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ ಸೈಡಲ್ಲಿ, ಜೊತೆಗೆ ಅದನ್ನು ಪೈಲ್ವಾನು ಅವ್ನಿಗೇನಿರುತ್ತೆ ವಿಷನ್ನು ಅದನ್ನು ಮಾಡ್ತಾ ಇರ್ತಾನೆ. ಸೊ ಇದನ್ನು ಇದರೆಲ್ಲ ಹಂಗೆ ತೋರಿಸವ್ರೆ. ಏನಾದರೂ ಹೊಸ ತೋರಿಸ್ರಪ್ಪ ಸ್ವಾಮಿ. ಏನು ಬಾಗ್ ಮಿಲ್ಕಾ ಬಾಗು ಅದೊಂದು, ಅದನ್ನು ತಗೊಂಬಂದು ಸುಲ್ತಾನು ಮತ್ತು ಪೈಲ್ವಾನು ಒಂದು, ಅದನ್ನ 2 ಹಾಕ್ಬಿಟ್ಟು ಪೆಡ್ಡಿ ಅಂತ ತಗೊಂಬಂದು ಕೊಟ್ಬಿಟ್ರೆ ಏನು ಕತೆ?
ಏನು ನೋಡ್ದಿರವ ಇವೆಲ್ಲ ಕತೆಗಳು, ಸುಮ್ಮನೆ ಕಾಸು ವೇಸ್ಟು. ಅಷ್ಟು ಎಫರ್ಟು ರಾಮ್ ಚರಣ್ ಅವ್ರದ್ದು ಮೇನ್. ಆ ಬಾಡಿ ಹೆಂಗೆ ಮಾಡೋರು ಗುರು, ಹುಡುಗರಿಗೆ ಗೊತ್ತದು ಜಿಮ್ಗೆ ಹೋಗೋರಿಗೆ ಕತೆ ಏನು ಅಂತ. ಆ ಬೈಸಪ್ಸು, ಆ ಬಾಡಿಗಳು, ಆ ಡಯಟ್ ಪ್ಲ್ಯಾನ್ಗಳು, ಸಖತ್ ಬೇಜಾರಾಗ್ತೈತೆ. ಬಟ್ ಕ್ಯಾರೆಕ್ಟರ್ಗಳು ಮಾತ್ರ ಒಳ್ಳೆ ಪಿಕ್ ಮಾಡವ್ರೆ. ಆ ಕ್ಯಾರೆಕ್ಟರ್ಗಳು ಮತ್ತು ಆ ಡೈಲಾಗ್ಗಳು ಏನಿದೆ ಅದು ಆಡಿಯನ್ಸಿಗೆ ಇಷ್ಟ ಆದರೆ, ಯಾರ್ಯಾರು ಈ ಸಿನಿಮಾಗಳನ್ನ ನೋಡಿರ್ತೀರ ಗ್ಯಾರಂಟಿ ಅವ್ರಿಗೆ ಇಷ್ಟ ಆಗಲ್ಲ, ನೋಡದೇ ಇರೋರಿಗೆ ಇಷ್ಟ ಆಗುತ್ತೆ. ಇದು ಪಕ್ಕಾ ಆನೆಸ್ಟ್ ರಿವ್ಯೂ. ಹೇಳಿಲ್ವಾ, ಆಟದ ಕೂಲಿ ನನ್ನ ಮಗ. ಅವನು ತುಂಬ ಬಡತನದಿಂದ ಹೋಗಿರ್ತಾನೆ, ಬೇರೆ ಹಳ್ಳಿಗೆ ಹೋಗ್ತಾನೆ. ಅಪ್ಪಾಳ ಸೂರಿ ಕ್ಯಾರೆಕ್ಟರ್ ಬಂತು ಗೊತ್ತಾ, ಜಗಪತಿ ಬಾಬು ಅವ್ರದ್ದು. ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಪ್ರಯಾಣ ಬೆಳೆಸ್ತಾನೆ ಬೇರೆ ಬೇರೆ ಕಡೆ ಕಲಿಯೋಕ್ಕೆ, ಕುಸ್ತಿ ಇದೆಲ್ಲ. ಆ ಥರ ಸ್ಟೋರಿ ಇರುತ್ತೆ ಅನ್ಕೊತೀನಿ. ನನ್ನ ಅಂದಾಜು ಅದೇ. ನೋಡೋಣ. ಪಕ್ಕ ಅದೇ ಗುರು, ಮಿಕ್ಸಡ್ ಮಸಾಲ, ಪಾನಿಪುರಿ, ಬೇಲ್ಪುರಿ. ಹೇಳಿಲ್ವಾ, ಈ ಕ್ಯಾರೆಕ್ಟರ್ ಬೇರೆ ತಂದವ್ರೆ. ಆಲ್ಮೋಸ್ಟ್ ಸೌತಲ್ಲಿ ಎಬ್ಬುಲಿನೂ ಮಾಡವ್ರೆ. ಸೌತಲ್ಲಿ ಒಳ್ಳೆ ವಿಲನ್ ಇವರು. ನಿಜವಾಗ್ಲೂ ನನಗೇನು ಅನ್ನಿಸ್ತೈತೆ, ಅದೆಲ್ಲ ನೋಡ್ಬಿಟ್ಟಿದ್ದು ಒಂಥರ ಬೋರ್ ಅನ್ನಿಸ್ತೈತೆ. ನೋಡೋಣ ಬನ್ರಿ. ಹೇಳಿಲ್ವಾ ಗೈಸ್, ತೋರಿಸಿದ್ರು ಆ ಸೀನ್ನ. ನೋಡ್ರಿ, ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಜೊತೆಗೆ ಅವನು ವಿಷನ್ನ ಫಾಲೋ ಮಾಡ್ತಾನೆ. ಮಧ್ಯದಲ್ಲಿ ಇವ್ರುಗಳು ಬರ್ತಾರೆ. ಇದನ್ನು ನಾವು ಸುಲ್ತಾನಲ್ಲೂ ನೋಡಿದ್ವಿ, ಪೈಲ್ವಾನಲ್ಲೂ ನೋಡಿದ್ವಿ. ಇದನ್ನು ನಾವು ಪೈಲ್ವಾನಲ್ಲೂ ನೋಡಿದ್ದೀವಿ. ಇದು ಅಥ್ಲೆಟ್ ಅದು ತೋರಿಸ್ತವ್ರೆ. ಇದು ಬಾಗ್ ಮಿಲ್ಕ ಬಾಗ್, ಆ ಸಿನಿಮಾ ಗುರು. ಪೆಡ್ಡಿ. ಇದು ನನ್ನ ಆನೆಸ್ಟ್ ರಿವ್ಯೂ. ನಿಮ್ಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಕೂತ್ಕೊಂಡು ಮಾತಾಡ್ಬೋದು ಅಂತ ಕೂಡ ಹೇಳ್ಬೋದು. ನಾನು ಹೇಳೋದೇನೆಂದರೆ, ಬಜೆಟ್ ಆಗ್ತಾರಲ್ವಾ, ಇಷ್ಟು ಎಫರ್ಟ್ ಬೇರೆ ಆಗ್ತಾರಲ್ವಾ, ಒಳ್ಳೆ ಸಿನಿಮಾ ಕೊಡಲಿ ಗುರು. ನಿಜವಾಗ್ಲೂ ಸಖತ್ ಬೇಜಾರಾಗ್ತೈತೆ. ಎಕ್ಸ್ಪೆಕ್ಟೇಷನ್ ಎಲ್ಲೋ ಇಟ್ಕೊಂಬಂದ್ಬಿಟ್ಟೆ. ಟ್ರೈಲರ್ ನೋಡಿ ಬೇಜಾರಾಗೋಯ್ತು.